Attention please. Here we meet once again. ಹೇ ಗಾಯ್ಸ್, ಈ ಲಾಸ್ಟ್ ವಿಡಿಯೋದಲ್ಲಿ ಅವನಿ ಬೆಟ್ಟನ ತೋರಿಸಿದ್ದೀನಿ. ಅಲ್ಲಿಂದ 17 ಕಿಲೋಮೀಟರ್ಸ್ ನೀವು ಬಂದರೆ ನಿಮಗೆ ಕೋಟಿಲಿಂಗೇಶ್ವರ ಸ್ವಾಮಿ ದೇವಸ್ಥಾನ ಅಂತ ಸಿಗುತ್ತೆ. ಇಲ್ಲಿ ಕೋಟಿ ಲಿಂಗಗಳಿದೆ ಮತ್ತು ತುಂಬ ಪ್ರಸಿದ್ಧವಾದಂತಹ ಏಷ್ಯಾದಲ್ಲೇ ದೊಡ್ಡದಾದಂತಹ ಲಿಂಗ ಈ ಪ್ಲೇಸಲ್ಲೇ ಇರೋದು. ಬನ್ನಿ ನಿಮಗೆ ಆ ಲಿಂಗನ ತೋರಿಸ್ತೀನಿ. ಎಲ್ಲಿ ನೋಡಿದ್ರು ಶಿವ 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 ನೋಡಿ. 90 lakhs ಅಂದರೆ 90 ಲಕ್ಷ ಲಿಂಗಗಳನ್ನ ಇಲ್ಲಿ ಸ್ಥಾಪನೆ ಮಾಡಿದ್ದಾರೆ. ಇನ್ನು 10 ಲಕ್ಷ ಇದೆ ಕೋಟಿಗೆ. ನಿಮ್ಗೇನಾದ್ರು ಇಷ್ಟ ಆಯಿತು ಅಂದರೆ ಇಲ್ಲಿ ಬಂದು ನೀವು ಸಹ ಲಿಂಗನ ಪ್ರತಿಷ್ಠಾಪನೆ ಮಾಡ್ಬೋದು. ಎಲ್ರಿಗೂ ಕಾಮನ್ ಕ್ವಶನ್, ಏನು ಇಷ್ಟು ಲಿಂಗಗಳಿದೆ ಅಲ್ವಾ? ಈ ಕೋಟಿಲಿಂಗೇಶ್ವರ ಪ್ಲೇಸಲ್ಲಿ ಕೋಟಿ ಲಿಂಗಗಳೇ ಇವೆ ಅಂತ ಹೇಳ್ತಾರೆ. ಆದರೆ ಆ ಕೋಟಿ ಲಿಂಗದಲ್ಲಿ ಫಸ್ಟ್ ಲಿಂಗ ಯಾವುದು ಅಂತ ಎಲ್ರಿಗೂ ಕಾಮನ್ ಕ್ವಶನ್ ಬರುತ್ತೆ. ಆ ಫಸ್ಟ್ ಲಿಂಗ ನೇಮ್ ಹೆಸರೇ ಕೋಟಿಲಿಂಗೇಶ್ವರ. ಈ ದೇವಸ್ಥಾನ ಏನಿದೆಯಲ್ಲ, ಈ ಒಳಗಡೆ ಇರುವಂತಹ ವಿಗ್ರಹ ಲಿಂಗ ಏನಿದೆ ಅದೇ ಫಸ್ಟು ಪ್ರತಿಷ್ಠಾಪನೆ ಆದಂತಹ ಲಿಂಗ. ಮತ್ತು ಈ ದೇವಸ್ಥಾನದ ಒಳಗಡೆ ಯಾವುದೇ ಪರ್ಮಿಷನ್ ಇಲ್ಲ ವಿಡಿಯೋ ಮಾಡೋಕ್ಕೆ, ಸೊ ಅದಕ್ಕೋಸ್ಕರ ಹೊರಗಡೆಯಿಂದ ಮಾಡ್ತಿದ್ದೀನಿ. ನಾನಾಗಲೇ ಒಂದು ಲಿಂಗ ಪ್ರತಿಷ್ಠಾಪನೆ ಮಾಡಿದಂತಹ ದೇವಸ್ಥಾನ ತೋರಿಸಿದೆ. ತದನಂತರ ಏನು ಮಾಡುತ್ತಾರೆ ಅಂದರೆ ಇಲ್ಲಿ 101 ಲಿಂಗನ ಸ್ಥಾಪನೆ ಮಾಡ್ತಾರೆ. ನೋಡಿ, ಈ ಏನು ಚಿಕ್ಕ ಚಿಕ್ಕ ಗುಡಿಗಳಿದೆ ಇದೆಲ್ಲ 101 ಲಿಂಗನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಎಲ್ಲ ಗುಡಿಯಲ್ಲೂ ಒಂದೊಂದು ಲಿಂಗನ ಇಟ್ಟಿದ್ದಾರೆ. ಇದಾದಮೇಲೆ ಲಕ್ಷ ಲಿಂಗಗಳನ್ನು ಪ್ರತಿಷ್ಠಾಪನೆ ಮಾಡ್ತಾರೆ. 10 ಲಕ್ಷ ಲಿಂಗಗಳನ್ನು ಸಹ ಪ್ರತಿಷ್ಠಾಪನೆ ಮಾಡಿದ ನಂತರ ಇವಾಗ ಬರೋಬ್ಬರಿ 90 ಲಕ್ಷ ಲಿಂಗಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇನ್ನು 10 ಲಕ್ಷ ಮಾತ್ರ ಬಾಕಿ ಇರುವುದು. 1 ಕೋಟಿ ಮಾಡಬೇಕು ಅಂದರೆ ಇಲ್ಲಿ 1 ಕೋಟಿ ಲಿಂಗ ಈಗಲೇ ಪ್ರತಿಷ್ಠಾಪನೆ ಆಗಿಲ್ಲ. 1 ಕೋಟಿ 15 ಎಕರೆ ಇರುವಂತಹ ಈ ಪ್ಲೇಸಲ್ಲಿ ಇವಾಗ 90 lakhs ಅಂದರೆ 90 ಲಕ್ಷ ವಿಗ್ರಹವನ್ನು ಇಟ್ಟಿದ್ದಾರೆ. ಇದು ನೋಡಿ, ನೀವೇನು ನೋಡ್ತಿದ್ದೀರಲ್ಲ, ಇದು ಮೊದಲು ಅಂದರೆ ಸ್ಟಾರ್ಟಿಂಗ್ ಮಾಡಿದಂತಹ ಸಂದರ್ಭದಲ್ಲಿ ಈ ಲಿಂಗನ ಪ್ರತಿಷ್ಠಾಪನೆ ಮಾಡ್ತಾರೆ. ಇದಾದಮೇಲೆ 108 ಅಡಿ ಲಿಂಗನ ಪ್ರತಿಷ್ಠಾಪನೆ ಮಾಡಿರೋದು. ಈ ಕೋಟಿಲಿಂಗೇಶ್ವರದಲ್ಲಿ ಮೈನ್ ಅಟ್ರಾಕ್ಷನ್ ಅಂದರೆ 108 ಅಡಿ ಶಿವಲಿಂಗನ ತೋರಿಸಿ ಬನ್ನಿ. ಈಗ ವಿಶ್ವದ ಅತಿ ದೊಡ್ಡ ಶಿವಲಿಂಗ 108 ಅಡಿ ಇರುವಂತಹ ಈ ಶಿವಲಿಂಗ ವಿಶ್ವದಲ್ಲೇ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರುವಂತಹ ಕೋಟಿಲಿಂಗದಲ್ಲಿರುವಂತಹ ಈ ದೇವರು. ಈ ದೊಡ್ಡದಾದಂತಹ 108 ಅಡಿ ಇರುವಂತಹ ಈ ಲಿಂಗಕ್ಕೆ ವರ್ಷಕ್ಕೆ ಒಮ್ಮೆ ಅಂದರೆ ಶಿವರಾತ್ರಿ ದಿನ ವಿಶೇಷ ಅಭಿಷೇಕ ಮತ್ತು ಪೂಜೆ ಪುನಸ್ಕಾರಗಳನ್ನು ಇದು ಮಾಡ್ತಾರಂತೆ. ಮತ್ತು ಇನ್ನು 10 ಲಕ್ಷ ಲಿಂಗನ ಪ್ರತಿಷ್ಠಾಪನೆ ಮಾಡಬೇಕು ಅಲ್ವಾ? ಅದನ್ನು ನಾವು ಮಾಡ್ಬೋದಾ ಅಂತ ನೀವೇನಕ್ಕೆ ಕೇಳಿದ್ರೆ, ಅಫ್ಕೋರ್ಸ್ ನಾವು ಮಾಡ್ಬೋದು. ಆದರೆ ಲಿಂಗದ ಸೈಜ್ ಮೇಲೆ ಪ್ರೈಸ್ನ ಫಿಕ್ಸ್ ಮಾಡಿರ್ತಾರೆ. ಆ ಲಿಂಗನ ನೀವು ತಗೊಂಡು ನೀವೇ ಪ್ರತಿಷ್ಠಾಪನೆ ಮಾಡಬಹುದು.
ಸಹ ಪ್ರತಿಷ್ಠಾಪನೆ ಮಾಡ್ಬೋದು ಅಂತ ಹೇಳಿದ್ನಲ್ಲ, ನೋಡಿ ಈ ಲಿಂಗನ ನೋಡಿ, ಫುಲ್ಲು ಕಂಪ್ಲೀಟ್ ಸೀಲ್ ಆಗಿರುವಂತಹ ಈ ಲಿಂಗ ಪ್ರತಿಷ್ಠಾಪನೆ ಆಗಿರೋದು. ಪಕ್ಕದಲ್ಲಿ ನೋಡಿ ಇದೇನಿದೆ, ಈ ಲಿಂಗ ಪ್ರತಿಷ್ಠಾಪನೆ ಆಗಿಲ್ಲ. ಸೊ ಅದನ್ನು ನಿಮ್ಗೇನೋ ಇಷ್ಟ ಆಯಿತು ಅಂದರೆ ಇಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಡ್ತಾರೆ. ಬನ್ನಿ ಆ ಪ್ರತಿಷ್ಠಾಪನೆ ಹೆಂಗೆ ಮಾಡ್ತಾರೆ ಅಂತ ನಿಮಗೆ ತೋರಿಸ್ತೀನಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.